22ನೇ ತಾರೀಕು ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿಯ ಚಿಕ್ಕ ಹುಲಿಕುಂಟೆ ಗ್ರಾಮದಲ್ಲಿ ಮಂಜುನಾಥ್ ಎಂಬುವರ ಗುಡಿಸಲಿನ ಮನೆ ಆಕಸ್ಮಿಕ ಬೆಂಕಿಗೆ ಆಹುತಿಯಾಗಿದೆ. ಅವರಿಗೆ ಆ ಗುಡಿಸಲೇ ಕೂಡ ಆಶ್ರಯ ಇದ್ದಿದ್ದು. ಈಗ ಅವರಿಗೆ ತ್ವರಿತವಾಗಿ ಒಂದು ಆಶ್ರಯಕ್ಕೆ ವಸತಿಗೆ ಒಂದು ಮನೆ ಬೇಕಾಗಿದೆ. ಆದ್ದರಿಂದ ಏನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡಿದ್ದೇನೆ. ಈಗ ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನೇನು ಆಗಬೇಕು ಅದನ್ನು ಮೂಲಭೂತ ಸೌಕರ್ಯಗಳನ್ನ ಮತ್ತು ಅದನ್ನು ಒದಗಿಸೋಕ್ಕೆ ಕ್ರಮವಹಿಸಿ, ಯಾವಾಗ ನಾವು ಹೊರಗಡೆ ಹೋಗುವಾಗ ಗುಡಿಸಲಿರ್ತಕ್ಕಂಥವ್ರು ದೀಪವನ್ನಾಗಲಿ ಇನ್ನೊಂದಾಗಲಿ ಬೆಂಕಿಯನ್ನು ಹತ್ರ ಇಟ್ಟು ಹೋಗಬಾರ್ದು. ಯಾಕಂದರೆ ಈಗ ಬೇಸಿಗೆ ಇರೋದ್ರಿಂದ ಆ ಬಿಸಿಲಿನ ತಾಪಕ್ಕೂ ಮತ್ತು ಆ ದೀಪ ಬೆಂಕಿಗೂ ತಾಗಿ ಬೇಗ ಮರದಿಂದ ಮಾಡಿರ್ತಕ್ಕಂಥ ಮತ್ತು ಗರಿಗಳಿದ್ದಿರ್ತಕ್ಕಂಥ ವಸತಿ ಗೃಹಗಳು ಬೆಂಕಿಗೆ ಆಗುತ್ತೆ. ದಯಮಾಡಿ ಎಲ್ಲರೂ ಕೂಡ ನಾಗರಿಕರು ಈ ಬೇಸಿಗೆ ಕಾಲದಲ್ಲಿ ದಯಮಾಡಿ ತಮ್ಮ ಬೆಂಕಿ ಉತ್ಪನ್ನವಾಗ್ತಕ್ಕಂಥ ವಸ್ತುಗಳನ್ನು ದೂರ ಇಟ್ಟು ನಾವು ವಾಸಿಸಬೇಕಾಗ್ತದೆ. ಯಾಕಂದರೆ ಭಾಳ ಕಷ್ಟ. ಈಗ ಇರ್ತಕ್ಕಂಥ ಒಂದು ವಸತಿ ಗುಡಿಸಲಾಗಲಿ ಇನ್ನೊಂದಾಗಲಿ ಸುಟ್ಟೋದಾಗ ಮತ್ತೆ ಅದನ್ನು ಮಾಡ್ತಕ್ಕಂಥದ್ದು ಭಾಳ ಕಷ್ಟ ಈಗ. ಅದರಿಂದ ತಾವೆಲ್ಲರೂ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು. ಮತ್ತು ಇವತ್ತು ಮಂಜುನಾಥ್ ಅವರು ಭಾಳ ಕಷ್ಟದಲ್ಲಿದ್ದಾರೆ. ಅವ್ರಿಗೆಲ್ಲರೂ ಕೂಡ ನಮ್ಮ ಗ್ರಾಮಸ್ಥರು ಸುತ್ತಮುತ್ತಲೆಲ್ಲ ಕೂಡ ಸಹಾಯ ಮಾಡಿದ್ದಾರೆ. ನಮ್ಮ ಮುಖಂಡರು ಎಲ್ಲ ದಲಿತ ಮುಖಂಡರುಗಳೆಲ್ಲ ಬಂದು ಹೋಗಿದ್ದಾರೆ. ನಾನು ಕೂಡ ಇವತ್ತು ಬಂದು ನೋಡಿದ್ದೇನೆ, ಊರಿಗೆ ಬಂದಿದ್ದೆ, ವಿಚಾರ ತಿಳಿಯಿತು. ಅದರಿಂದ ನಮ್ಮ ಮಿತ್ರ ಮಂಜುನಾಥರ ಮನೆಗೆ ಬಂದು ನೋಡಿದ್ದೇನೆ. ಅವ್ರಿಗೆ ನನ್ನ ಕೈಲಾದ ಕೂಡ ಸಹಾಯವನ್ನು ಮಾಡ್ತೇನೆ. ಅಂದರೆ ನಮ್ಮ ತಾಲೂಕಿನಲ್ಲಿ ಗುಡಿಸಲು ಮುಕ್ತ ಒಂದು ಕಾರ್ಯಕ್ರಮ ಆಗಬೇಕಾಗಿತ್ತು. ಬಂದಿರತಕ್ಕಂಥ ಯಾರೇ ಅದ್ರ ಬಗ್ಗೆ ಗಮನ ಕೊಡಲಿಲ್ಲ. ನೋಡಿ, ಪಕ್ಕದಲ್ಲ ಮಧುಗಿರಿ ತಾಲೂಕಲ್ಲಿ ಆ ಗುಡಿಸಲು ಮುಕ್ತ ಒಂದು ಕ್ರಾಂತಿ ನಡೀತಾ ಇದೆ. ನಮ್ಮಲ್ಲಿ ಗುಡಿಸಲುಗಳೆಲ್ಲ ಸುಟ್ಟೋಗೋವಂಥದ್ದು ಈ ಭಾಳ ಫಜೀತಿ ಆಗ್ತಾಯಿದೆ. ಏಕೆಂದರೆ ಶಿರಾ ತಾಲೂಕೇನೆ ಒಂದು ರೀತಿ ಈ ಬಿಸಿಲಿಗೆ ದಗ ಅಂತ ಹತ್ಕೊಂಡು ಉರಿತಾ ಇದೆ. ನಮ್ಮ ಒಂದು ರೀತಿ ತಿಳುವಳಿಕೆ ಕಡಿಮೆನೇ ಏನೋ ಅನಿಸುತ್ತೆ ನಮ್ಮ ಜನಗಳಿಗೆ. ನೋಡಿ, ಇದೊಂದೇ ಅನಾಹುತ ಅಂತ ಅಲ್ಲ, ಸುಮಾರು 100 ಎಕರೆ ಅಡಿಕೆ ತೋಟಗಳು ಸಸಿಗಳು ಒಣಗೋಗ್ತಾ ಇದ್ದಾವೆ ಅಂತರ್ಜಲ ಇಲ್ಲದೆ. ಇದೆಲ್ಲ ಇದೆ. ಅದೇನೋ ಹೇಮಾವತಿಯಿಂದ ಸ್ವಲ್ಪ ಕೆಲವು ಕಡೆ ಉಳ್ಕೊಂಡಿದೆ. ಅದಕ್ಕೋಸ್ಕರ ಈ ಮಂಜುನಾಥ ಈಗ ಅವನು SC ಕಡು ಬಡವ, ಅವನು ಏನೋ ಒಂದು ದೇವ್ರಿಗೆ ಹೊರಟಾಗ ಈ ಥರದ್ದೊಂದು ಅನಾಹುತ ಆಗಿದೆ. ನೋಡಿ, ಅದು ಈ ಒಂದು ಬೇಜವಾಬ್ದಾರಿ ತನ ಅಂತ ಹೇಳಕ್ಕೆ ಬರಲ್ಲ. ತುಂಬ ಮೂಢನಂಬಿಕೆಗಳನ್ನ ಎಷ್ಟು ಇಟ್ಕೋಬೇಕೋ ಅಷ್ಟು ಇಟ್ಕೋಬೇಕಾಗ್ತದೆ. ದೇವ್ರ ಮೇಲೆ ಗೌರವ ಪ್ರೀತಿ ಇಟ್ಕೊಳ್ಳೋರು ಅದು ಇಟ್ಕೊಳ್ಳಿ, ಅದ್ರ ಬಗ್ಗೆ ಬೇರೆ ಇದಿಲ್ಲ, ಯಾವುದೇ ಇದಿಲ್ಲ. ನಮ್ಮದು ಬೇಜವಾಬ್ದಾರಿತನ ಇದ್ದರೆ ಏನಾಗ್ತದೆ, ಅತಿ ಆದರೆ ಅಮೃತನೋ ವಿಷ ಅಂತೆ, ಹಂಗಾಗಿದೆ ಅವನ ಪರಿಸ್ಥಿತಿ. ಅದಕ್ಕೋಸ್ಕರ ಈಗೆಲ್ಲ ಕೆಲವು ಇಲಾಖೆಗಳು ಎಲ್ಲ ಸಪೋರ್ಟ್ ಮಾಡಿದ್ದಾವೆ. ನಮ್ಮ ನಾಯಕರುಗಳು ಎಲ್ಲ ಬಂದು ಆತನಿಗೇನು ಬೇಕೋ ಒಂದು ಸಾಧ್ಯವಾದಷ್ಟು ಇದು ಮಾಡಿದ್ದಾರೆ. ಈಗ ನಮ್ಮ ಗೃಹ ಸಚಿವರ ಸ್ಪೆಷಲ್ ಆಫೀಸರು ನಮ್ಮ ತಾಲೂಕಿನವರು ಡಾಕ್ಟರ್ ನಾಗಣ್ಣ ಅವ್ರು ಬಂದಿದ್ದಾರೆ. ಅವರು ಈಗ ಎಲ್ಲ ಸವಿಸ್ತಾರವಾಗಿ ನೋಡಿದ್ದಾರೆ, ನಾನು ನೋಡಿದ್ದೀನಿ. ಆತನ ಸ್ಥಿತಿ ತೀರಾ ಚಿಂತಾಜನಕವಾಗಿದೆ. ಭಾಳ ತುರ್ತಾಗಿ ಆಗಬೇಕಾಗಿರೋದೇನು ಅಂತಂದರೆ, ಈಗ ಅವನಿಗೆ ಬೇರೆ ರೀತಿ ಯಾರೋ ಒಂದೆಲ್ಲ ನೆರವಾಗ್ಬೋದು, ಆದರೆ ಸರ್ಕಾರ ತುರ್ತಾಗಿ ಯಾವ ಯೋಜನೆ ಇದೆಯೋ ಏನು ಕಥೆ ಗೊತ್ತಿಲ್ಲ, ದಯವಿಟ್ಟು ಒಂದು ಮನೆಯನ್ನು ಆತನಿಗೆ ಕೊಡದೆ ಹೋದರೆ ಭಾಳ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಆತನಿಗೆ ಯಾವ ರೀತಿ ಇದು ಮಾಡ್ತಿರೋ ಗೊತ್ತಿಲ್ಲ, ಯಾವ ಡಿಪಾರ್ಟ್ಮೆಂಟ್ನಿಂದ ಇದು ಮಾಡ್ತಿರೋ ಗೊತ್ತಿಲ್ಲ. ತುರ್ತಾಗಿ ಆತನಿಗೆ ಒಂದು ಮನೆ ಆಗಬೇಕು. ಇಲ್ಲ ಅಂತಂತಂದರೆ ಅವನು ತಿರುಗಿ ಇನ್ನೊಂದು ಯಾವುದೋ ಗುಡಿಸಲು ಕಟ್ಕೊಂಡು ಇನ್ನೇನೋ ಅಕ್ಕಿ ಪಕ್ಕಿ ಕೂಡಿಕೊಂಡು ತಿರುಗಿ ಇನ್ನೇನು ಅನಾಹುತ ಆಗುತ್ತೋ ಗೊತ್ತಿಲ್ಲ. ಅವನಿಗಾಗಲೇ ಭಾಳ ಕೈ ಸುಟ್ಕೊಂಡಿದ್ದಾನೆ. 2 ವೆಹಿಕಲ್ಗಳೆಲ್ಲ ಸುಟ್ಟೋಗಿದ್ದಾವೆ, 2 ವೀಲರ್ಸು. ಇದೆಲ್ಲ ಮನೆಗೆ ಏನೇನಿತ್ತು ಎಲ್ಲ ಸರ್ವನಾಶ ಆಗಿದೆ. ಬೆಂಕಿ ಬಿದ್ದ ಮೇಲೆ ಏನೂ ಹುಡ್ಕಂಗಿಲ್ಲ ಬಿಡ್ರಿ. ಮನೆ ಅದ್ಯಾವುದೋ ಹಳೆ ಮನೆ ಒಂದು ಟಾಪ್ ಮುಚ್ಚಬೇಕು ಅಂತಿದ್ದಂತೆ, ಅದು ದುಡ್ಡಿಟ್ಟಿದ್ದಾನೆ. ಎಲ್ಲ ಅದು ಸರ್ವನಾಶ ಆಗಿದೆ. ಅದಕ್ಕೋಸ್ಕರ ದಯವಿಟ್ಟು ಆತನ ಕಡೆ ಸರ್ಕಾರ ಗಮನ ಕೊಡಬೇಕು. ಏಕೆಂದರೆ ಇದು ಒಳ್ಳೆ ಇದಲ್ಲ, ಗುಡಿಸಲು ಮುಕ್ತ ಯೋಚನೆ ಮಾಡಬೇಕು. ಇಲ್ಲ ಅಂತಂದರೆ ಈ ಥರದ್ದು ಬಡವ್ರಿಗೆ ಅನಾಹುತಕ್ಕೆ ಕಾರಣ ಆಗ್ತದೆ. ಇನ್ಮೇಲಾದ್ರೂ
ಇರೋ MLA, ಮುಂದೆ ಬರ್ತಕ್ಕಂಥ ಭಾವಿ MLAಗಳು ಅವರೆಲ್ಲನೂ ಈ ಕಡೆ ಗಮನ ಹರಿಸ್ಬೇಕು. ಇಲ್ಲ ಅಂತಂದರೆ ನಮ್ಮ ಶಿರಾ ತಾಲೂಕು ಭಾಳ ಬರಪೀಡಿತವಾಗಿರ್ತಕ್ಕಂಥ ತಾಲೂಕು. ಜೊತೆಗೆ ಇಂಥ ಬಡವ, ಅದರಲ್ಲೂ ದಲಿತನಿಗೆ ಈ ಥರದ ಅನಾಹುತ ಆಗಿದೆ. ದಯವಿಟ್ಟು ಕೇಳ್ಕೊಳ್ಳೋದಿಷ್ಟೇ, ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಸ್ಥರು ಎಲ್ಲ ಸಹಾಯ ಮಾಡಿದ್ದಾರೆ. ಜೊತೆಗೆ ಇನ್ನಷ್ಟು ಅವನಿಗೆ ಸಹಕರಿಸಿ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನಾದರೂ ಕೇಳ್ಕೊಳ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್.